ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕ್ಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತ ಹೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಫಟಾಫಟ್ ಚಿಕನ್ ಬಿರಿಯಾನಿ. ಈ ಫಟಾಫಟ್ ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾಯ್ತು ನಾ ಅಡುಗೆ ಮಾಡಿ ಹೊರಗಡೆ ಕೊಡ್ತೀನಿ ಅಂಥೇಳಿ. ಅದಕ್ಕೆ ಅಂತೇಳಿ ನಾನು ಇವತ್ತು ಫಟಾಫಟ್ ಚಿಕನ್ ಬಿರಿಯಾನಿ ಮಾಡ್ಲಿಕ್ಕೆ ರೀ. ಇಲ್ಲಿ ನಾನು 3 ಕಿಲೋ ಅಷ್ಟು ಚಿಕನ್ ಬಿರಿಯಾನಿ ಮಾಡಿದ್ದೆ ರೀ. 2 ಕಿಲೋ ಚಿಕನ್ ಹಾಕಿ 3 ಕಿಲೋ ಅಕ್ಕಿ ಹಾಕಿ ಮಾಡಿದ್ದೆ ರೀ. ಹೊರಗಡೆ ಕೊಡೋದ್ರೊಳಗೊಂದು ಖುಷಿ ರೀ ನನಗೆ. ಅದಕ್ಕೆ ಭಾಳ ದಿನ ಆಯ್ತಲ್ಲ ನಾನ್ ವೆಜ್ ಏನೂ ಕೊಟ್ಟಿಲ್ಲ, ಸರಿ ಕೊಡೋಣ ಅಂಥೇಳಿ ಚಿಕನ್ ಬಿರಿಯಾನಿ ಮಾಡಿದ್ದೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಬರ್ರಿ ಮತ್ತು ಫಟಾಫಟ್ ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಅಂತೇಳಿ ನಾವು ನೋಡ್ಕೊಂಡು ಬರೋಣ ಇವತ್ತಿನ ವಿಡಿಯೋದಾಗ. ಫಟಾಫಟ್ ಚಿಕನ್ ಬಿರಿಯಾನಿ ಮಾಡೋಕ್ಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದರೆ ಚಿಕನ್. ಇಲ್ಲಿ ನಾನು 2 ಕಿಲೋ ಚಿಕನ್ ತೊಗೊಂಡಿದ್ದೈತಿ. 2-3 ಸರಿ ಸ್ವಚ್ಛಂಗೆ ತೊಳೆದ. ಇವಾಗ ಇದ್ರೊಳಗೆ ಒಂದು ಅರ್ಧ ಚಮಚಷ್ಟು ಅರಿಶಿನ ಪುಡಿ ಹಾಕೋಣ. 2 ಚಮಚಷ್ಟು ಖಾರದ ಪುಡಿ ಹಾಕೋಣ. ಫ್ರೆಂಡ್ಸ್, ನಿಮ್ಗೆ ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು. ಇಲ್ಲಿ ನಾನು 2 ಚಮಚಷ್ಟು ಖಾರ ಪುಡಿ ಹಾಕೀನಿ. ಅರ್ಧ ಚಮಚಷ್ಟು ಗರಂ ಮಸಾಲ ಹಾಕೋಣ. ಅರ್ಧ ಚಮಚಷ್ಟು ಧನಿಯಾ ಪುಡಿ ಹಾಕೋಣ. 1 ಚಮಚಷ್ಟು ಉಪ್ಪು ಹಾಕೋಣ. ಇವಾಗ ಇದ್ರೊಳಗೆ 2 ಚಮಚಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇವಾಗ ಇದರಲ್ಲಿ 1 ಬಟ್ಲಷ್ಟು ಮೊಸರು ಹಾಕೊಂಡ್ರಿ. ಮೊಸರು ಹಾಕೋದ್ರಿಂದ ಚಿಕನ್ ಬಿರಿಯಾನಿ ಚಲೋ ಆಗ್ತೈತ್ರಿ. ಇವಾಗ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡ್ಬೇಕ್ರಿ. ಮ್ಯಾರಿನೇಟ್ ಮಾಡೋಣ್ರಿ. ಇದನ್ನು ಮ್ಯಾರಿನೇಟ್ ಮಾಡಿ ಅರ್ಧ ತಾಸಂತೂ ನಾವು ಹೊರಗಡೆ ಇಡೋಣ. ಇಲ್ಲಕಂದ್ರೆ ನಿಮ್ಗೆ ಮನ್ಯಾಗ ಫ್ರಿಜ್ ಇದ್ರೂ ಫ್ರಿಜ್ನಾಗ ಇಡೋಣ್ರಿ. ಒಂದು ಮುಚ್ಚಳ ಮುಚ್ಚಿ ಅರ್ಧ ತಾಸು ಇದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಡೋಣ. ನೆಕ್ಸ್ಟ್ ಪ್ರೊಸೆಸ್ ಏನಾಯ್ತು ಅಂಥೇಳಿ ನೋಡೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಇದ್ರ ಮ್ಯಾಗ ಒಂದು ಬೋಗಾಣಿ ಇಡೋಣ. ಇಲ್ಲಿ ನಾನು ದೊಡ್ಡ ಬೋಗಿಯನ್ನು ಯೂಸ್ ಮಾಡ್ಲಿಕ್ಕತ್ತೀನಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಐತೆ ಅಂತೇಳಿ ದೊಡ್ಡ ಬೋಗನ್ ಯೂಸ್ ಮಾಡ್ಲಿಕ್ಕತ್ತೀನಿ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಅಂತೂ ಬಿಸಿ ಆಗಿದ್ರಿ. ಇವಾಗ ಇದ್ರೊಳಗೆ ಒಂದು 8 ಸಣ್ಣ ತುಕಡಿ ಚಕ್ಕೆ ಹಾಕೊಂಡ್ರಿ. 1 ಚಮಚಷ್ಟು ಮೆಣಸು ಹಾಕೊಂಡ್ರಿ. 2 ಸ್ಟಾರ್ ಹೂವು ರೀ, ಸಣ್ಣ ತುಕಡಿ ಆಗಿದ್ದು ಅದು ತೊಗೊಂಡಿನಿ. 1 7 ಏಲಕ್ಕಿ ರೀ, ಒಂದು 10 ಲವಂಗ, ಒಂದು 7 ಬಿರಿಯಾನಿ ಎಲೆ ರೀ. ಇವಾಗ ಇದನ್ನು ಎಣ್ಣೆ ಒಳಗೆ ಹಾಕೊಂಡ್ರಿ. ಎಣ್ಣೆ ಅಂತೂ ಜಾಸ್ತಿ ಬಿಸಿ ಇರಬಾರ್ದು ರೀ. ಈ ಮಸಾಲೆ ಎಲ್ಲ ಹಾಕಿ ಒಂದ್ಸರಿ ಫ್ರೈ ಮಾಡೋಣ. ಇವಾಗ ಇದ್ರೊಳಗೆ ಒಂದು 5 ಉಳ್ಳಾಗಡ್ಡಿ ತೊಗೊಂಡಿದ್ದೈತ್ರಿ, ಉದ್ದುದು ಕಟ್ ಮಾಡ್ಕೊಂಡಿದ್ದೈತಿ. ಇವಾಗ ಇದ್ರೊಳಗೆ ಹಾಕ್ಬಿಡೋಣ. ಎಣ್ಣಿನಾಗ ಹಾಕಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದ್ಮ್ಯಾಗ ಇವಾಗ ಇದ್ರೊಳಗೆ ಉಪ್ಪು ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕಿದ್ದು 2 ನಿಮಿಷಕ್ಕೆ ನಾವು ಉಪ್ಪು ಹಾಕ್ತೀನಿ, ಯಾಕಂದರೆ ಉಳ್ಳಾಗಡ್ಡಿ ಜಲ್ದಿ ಗೋಲ್ಡನ್ ಬ್ರೌನ್ ಆಗ್ತೈತೆ ಅಂಥೇಳಿ. ಒಂದು 2 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಪುದೀನ ಹಾಕೋಣ. ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಪುದೀನ ತೊಗೊಂಡಿದ್ದೈತಿ. ಪುದೀನ ಹಾಕಿ ಒಂದ್ಸರಿ ಫ್ರೈ ಮಾಡೋಣ. ಇವಾಗ ಇದ್ರೊಳಗೆ ಮೆಣಸಿನ್ಕಾಯಿ ಹಾಕೋಣ. ಇಲ್ಲಿ ನಾನು 6 ಮೆಣಸಿನ್ಕಾಯಿ ತೊಗೊಂಡಿನಿ. ನೀವು ಖಾರ ಜಾಸ್ತಿ ಬೇಕಂದ್ರೆ ನೀವು ಮೆಣಸಿನ್ಕಾಯಿ ಜಾಸ್ತಿನೂ ಹಾಕ್ಬೋದು ರೀ. ಇದ್ರೊಳಗೆ ನಾನು ಖಾರ ಪುಡಿ ಹಾಕಕತ್ತೀನಿ ಅಂಥೇಳಿ ನಾನು 6 ಮೆಣಸಿನ್ಕಾಯಿ ಹಾಕಿದ್ದೈತಿ. ಇವಾಗ ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇಲ್ಲಿ ನಾನು 1 ಬಟ್ಲಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೈತಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಐತೆ ಅಂತೇಳಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ತೊಗೊಂಡಿದ್ದೈತಿ. ಇವಾಗ ಇದನ್ನು ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತೂ. ಇವಾಗ ಇದ್ರೊಳಗೆ 1 ಚಮಚಷ್ಟು ಅರಿಶಿನ ಪುಡಿ ಹಾಕೋಣ. ಒಂದು 4 ಚಮಚಷ್ಟು ಖಾರದ ಪುಡಿ ಹಾಕೋಣ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯ್ದು ಖಾರ ಪುಡಿ ಬರ್ತೈತಲ್ರಿ, ಅದು ಯೂಸ್ ಮಾಡ್ಲಿಕ್ಕತ್ತೀನಿ. ಅದಕ್ಕೆ ನಾನು 4 ಚಮಚಷ್ಟು ಖಾರ ಪುಡಿ ಹಾಕೀನಿ. ಇವಾಗ ಇದ್ರೊಳಗೆ ನೋಡಿರಿ ಒಂದು 3 ಚಮಚಷ್ಟು ಚಿಕನ್ ಮಸಾಲ ಹಾಕೋಣ. ಒಂದು 2 ಚಮಚಷ್ಟು ಗರಂ ಮಸಾಲ ಹಾಕೋಣ. 3 ಚಮಚಷ್ಟು ಧನಿಯಾ ಪುಡಿ ಹಾಕೋಣ. ಫ್ರೆಂಡ್ಸ್, ಧನಿಯಾ ಪುಡಿ ಹಾಕೋದ್ರಿಂದ ಬಿರಿಯಾನಿ ಚಲೋ ಆಗ್ತೈತ್ರಿ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನ ಹಾಕೀನಿ. ಇವಾಗ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನೀವು ತಳ ಹತ್ತದಂಗೆ ಏನಾದರೂ ಅನಿಸಿದ್ರಲ್ಲ ಮಸಾಲೆ ಎಲ್ಲ, ಒಂದು ಸ್ವಲ್ಪ ನೀರು ಹಾಕ್ಬೋದು. ಇವಾಗ ಇದ್ರೊಳಗೆ ಮಸಾಲೆ ಕಲಸಿದ್ರೊಳಗೆ ಸ್ವಲ್ಪ ನೀರು ಹಾಕಿದಿರಿ. ಮಸಾಲೆ ಏನು ಹಾಕಿದೆಲ್ಲ ಆ ಬಾಟಲ್ದಾಗ ಸ್ವಲ್ಪ ನೀರು ಹಾಕಿದೆ. ಇವಾಗ ಒಂದು ಅರ್ಧ ತಾಸು ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಚಿಕನ್, ಅದು ಇವಾಗ ಹಾಕ್ಬಿಡೋಣ್ರಿ. ಚಿಕನ್ ಎಲ್ಲ ಹಾಕಿ ಒಂದ್ಸರಿ ಚಲೋ ಮಿಕ್ಸ್ ಮಾಡೋಣ, ಯಾಕಂದರೆ ಚಿಕನ್ನಾಗ ಎಲ್ಲ ಈ ಮಸಾಲೆ ಎಲ್ಲ ಹತ್ತಬೇಕ್ರಿ, ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ ಒಂದು ಅರ್ಧ ಬಟ್ಲಕ್ಕಿಂತ ಜಾಸ್ತಿ ನಾನು ಮೊಸರು ತೊಗೊಂಡಿದ್ದೈತಿ, ಅದು ಹಾಕಿದೆ. ಇವಾಗ ಒಂದು 6 ಟಮಾಟಿ ರೀ, ಅದು ಉದ್ದುದು ಕಟ್ ಮಾಡ್ಕೊಂಡಿದ್ದೈತಿ, ಅದಂತೂ ಇವಾಗ ಹಾಕಿದೆ. ಇವಾಗ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಇವಾಗ ಮಿಕ್ಸ್ ಮಾಡೋಣ್ರಿ. ನೀವು ಹಿಂಗೆ ಡೈರೆಕ್ಟ್ ಏನಾದರೂ ಮಿಕ್ಸ್ ಮಾಡಿದ್ರಲ್ಲ ತಳ ಹತ್ತೈತ್ರಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತ ಹಿಂಗೆ ಮಿಕ್ಸ್ ಮಾಡ್ಕೊತ ಇರಬೇಕ್ರಿ. ಇವಾಗ ಇದ್ರೊಳಗೆ ಕಸ್ತೂರಿ ಮೇಥಿ ಹಾಕೋಣ. ಕಸ್ತೂರಿ ಮೇಥಿ ಅಂತೂ ಕ್ರಷ್ ಮಾಡಿ ಹಾಕೊಂಡ್ರಿ. ಕಸ್ತೂರಿ ಮೇಥಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ ಉಪ್ಪು ಹಾಕೊಂಡ್ರಿ. ಉಳ್ಳಾಗಡ್ಡಿ ಫ್ರೈ ಮಾಡುವಾಗ ನಾವು ಉಪ್ಪು ಹಾಕಿದ್ರಿ, ಮತ್ತು ಹಾಕಿಲ್ಲ, ಅದಕ್ಕೆ ನಾನು ಇವಾಗ ಟೇಸ್ಟ್ ನೋಡಿ ಉಪ್ಪು ಹಾಕಿದ್ದೆ. ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ 1 ಗ್ಲಾಸಷ್ಟು ನೀರು ಹಾಕೊಂಡ್ರಿ, ಯಾಕಂದರೆ ಚಿಕನ್ ಕುದಿಬೇಕಲ್ಲ, ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿದ್ದೆ ನಾನು. 1 ಗ್ಲಾಸಷ್ಟು ನೀರು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಇವಾಗ ಇದ್ರೊಳಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ.
ಇವಾಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಹಿಂಗೆ ಕುದಿಸ್ಕೊಳ್ಳೋಣ ರೀ. ಯಾಕಂದರೆ ಚಿಕನ್ಗೆ ಮಸಾಲೆ ಎಲ್ಲ ಹತ್ತಬೇಕಲ್ಲ, ಅದಕ್ಕೆ ಹಿಂಗೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಇವಾಗ ಮುಚ್ಚಳ ಸರಿಸೋಣ ರೀ. ಫ್ರೆಂಡ್ಸ್, ಚಿಕನ್ಗಂತೂ ಮಸಾಲೆ ಅಂತೂ ಚಲೋ ಹತ್ತೈತ್ರಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನೈತಲ್ಲ ಅದು ನೋಡೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ಇವಾಗಂತೂ ನಾನು ಅಕ್ಕಿ ತೊಗೊಂಡಿದ್ದೈತಿ. ಇಲ್ಲಿ ನಾನು ಜೀರಾ ರೈಸ್ ಯೂಸ್ ಮಾಡ್ಲಿಕ್ಕತ್ತೀನಿ ರೀ. ಇಲ್ಲಿ ನಾನು 3 ಕಿಲೋ ಅಷ್ಟು ಜೀರಾ ರೈಸ್ ತೊಗೊಂಡಿದ್ದೈತಿ. ಇವಾಗ ಇದನ್ನು ಸ್ವಚ್ಛಂಗೆ ತೊಳಿಬೇಕ್ರಿ. ಅದ್ರ ಪ್ರೊಸೆಸ್ ಹೆಂಗೆ ಅಂತೇಳಿ ನಾನು ಹೇಳ್ತೀನಿ. ಇಲ್ಲಿ ನೋಡಿರಿ, ದೊಡ್ಡ ಬೇಸನ್ ತೊಗೊಂಡಿದ್ದೈತಿ. ಇವಾಗ ಈ ಅಕ್ಕಿನ ಬಂತು ಈ ಬೇಸನ್ನಾಗ ಹಾಕೊಂಡ್ರಿ. ಹಾಕಿ ಸ್ವಚ್ಛಂಗೆ 2-3 ಸರಿ ನೀರೊಳಗೆ ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆಯಾಗಿ ಬಿಡೋಣ್ರಿ ಅಕ್ಕಿನಂತೂ. ಹಂಗೆ ಮಾಡೋದ್ರಿಂದ ಬಿರಿಯಾನಿ ಅಂತೂ ಚಲೋ ಆಗ್ತೈತಿ. ಅದಕ್ಕೆ ಇವಾಗ ಇದನ್ನು ಸೈಡಿಗೆ ಇಟ್ಬಿಡೋಣ. ಇವಾಗ ಯಾವ ಬೋಗಣಿಯಿಂದ ನಾವು ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಬೋಗಣಿ ತೊಗೊಂಡಿದ್ದೈತ್ರಿ. ಇಲ್ಲಿವರೆಗಂತೂ ನಾನು ಅಕ್ಕಿ ತೊಗೊಂಡಿದ್ದೆ ರೀ. ಇದಕ್ಕೆ 2ರಷ್ಟು ನಾನು ನೀರು ಹಾಕ್ಬೇಕ್ರಿ. ಇವಾಗ ಮುಚ್ಚಳ ಸರಿಸೋಣ್ರಿ. ಮುಚ್ಚಳ ಸರಿಸ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡೋಣ. ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಂಡ್ರಿ. ಒಂದು ಬೋಗಣಿ ನಾನು ಅಕ್ಕಿಗೆ 2 ಬೋಗಣಿ ಅಷ್ಟೇ ನೀರು ಹಾಕ್ಲಿಕ್ಕತ್ತೀನಿ. ನೀವು ಹಂಗೆ ಮಾಡಿರಿ. ಹಂಗೆ ಮಾಡೋದ್ರಿಂದ ಉದುರು ಚಲೋ ಆಗ್ತೈತ್ರಿ. ಫಟಾಫಟ್ ಚಿಕನ್ ಬಿರಿಯಾನಿ ಅಂತೂ ಉದುರಿದ್ರು ಚಲೋ ಆಗ್ತೈತಿ. 2 ಬೋಗಣಿಯಷ್ಟು ನಾನಂತೂ ನೀರು ಹಾಕಿದೆ. ನೀರು ಹಾಕಿ ಒಂದು ಸರಿ ಮಿಕ್ಸ್ ಮಾಡೋಣ. ಇವಾಗ ಮುಚ್ಚಳ ಮುಚ್ಚಿ ಕುದಿಯಾಕೆ ಬಿಡೋಣ್ರಿ. ನೀರಂತೂ ಕುದಿಬೇಕ್ರಿ. ಆವಾಗ ಅಕ್ಕಿ ತೊಳೆದು ಹಾಕೋಣ. ಮುಚ್ಚಳಂತೂ ಸರಿಸಿದ್ದಾಯ್ತು ರೀ. ನೀರಂತೂ ಕುದಿಯಾಕತ್ತೈತಿ. ಇವಾಗ ಇದೇನು ತೊಳೆದು ಇಟ್ಕೊಂಡಿದ್ವಲ್ಲ ಅಕ್ಕಿ ಇವಾಗ ಹಾಕೊಂಡ್ರಿ. ಬೋಗಣಿ ಅಂತೂ ಸಣ್ಣದು ಅನ್ನಿಸ್ತೀರಿ ನನಗೆ, ಆದ್ರೂ ಅದ ಬೋಗಣಿ ಒಳಗೆ ಆಯ್ತು ರೀ ಇದು. ನೋಡಿರಿ, ಅಕ್ಕಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡೋಣ. ತಳ ಹತ್ತಬಾರ್ದು ನೋಡಿರಿ. ಈ ಪ್ರೊಸೆಸ್ ಅಂತೂ ಭಾಳ ಮೇನ್ ರೀ. ಒಂದು ವೇಳೆ ನೀವು ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಲಾರ್ದಂಗೆ ಹಂಗೆ ಬಿಟ್ಟರೆ ತಳ ಹತ್ತೈತಿ ರೀ. ಅದಕ್ಕೆ ರೀ ಇವಾಗ ಮುಚ್ಚಳ ಮುಚ್ಚಿ ಇನ್ನೊಂದು 2 ನಿಮಿಷ ಹಿಂಗೆ ಕುದಿಸೋಣ್ರಿ. ಈ ಪ್ರೊಸೆಸ್ ಅಂತೂ ಭಾಳ ಮೇನ್ ಇರ್ತೈತೆ ರೀ. ಮುಚ್ಚಳ ತೆಗಿಯೋದು, ಒಂದು ಸರಿ ಮಿಕ್ಸ್ ಮಾಡೋದು, ದಮ್ಮಿಗೆ ಬಿಡೋ ತನಕ ಅಂತೂ ಅನ್ನ ನಾವು ಇದ ಪ್ರೊಸೆಸ್ ಒಳಗೆ ಮಾಡಬೇಕ್ರಿ. ಬೋಗಣಿ ಅಂತೂ ಸಣ್ಣದಾಯ್ತು ರೀ. ಅದ್ರೊಳಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ ನಾನಂತೂ. ಫ್ರೆಂಡ್ಸ್, ನೀರಂತೂ ಕಮ್ಮಿ ಆಗೋ ತನಕ ಹಿಂಗೆ ನಾವು ಮಿಕ್ಸ್ ಮಾಡ್ಕೊತಾ ಇದ್ವಿ. ಇವಾಗ ಒಂದು ಮುಚ್ಚಳ ಮುಚ್ಚಿ ಇವಾಗ ದಮ್ಮಿಗೆ ಬಿಡೋಣ್ರಿ. ಇವಾಗ ಮುಚ್ಚಳ ತೆಗಿಯೋಣ. ಫ್ರೆಂಡ್ಸ್, ಇದಂತೂ ದಮ್ಮಿಗೆ ಆಗೈತೆ ರೀ. ಇವಾಗ ಕಲರ್ ಮಿಕ್ಸ್ ಮಾಡೋಣ್ರಿ. ಇವಾಗ ಇದ್ರೊಳಗೆ 1 ಲಿಂಬೆನಷ್ಟು ನಾನು ರಸ ತೊಗೊಂಡಿದ್ದೈತೆ ರೀ. ಲಿಂಬೆ ರಸದಾಗಂತೂ ನಾನು ಎಲ್ಲೋ ಫುಡ್ ಕಲರ್ ಅಂತೂ ಹಾಕಿನಿ. 2 ಫುಡ್ ಕಲರ್ ಯೂಸ್ ಮಾಡ್ಲಿಕ್ಕತ್ತೀನಿ ರೀ, ಎಲ್ಲೋ ಮತ್ತು ಆರೆಂಜ್. ಫುಡ್ ಕಲರ್ ನಿಮ್ಗೆ ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ರೀ. ಫುಡ್ ಕಲರ್ ಹಾಕಿ ಇವಾಗ ಮುಚ್ಚಳ ಮುಚ್ಚೋಣ್ರಿ. ಮುಚ್ಚಳ ಮುಚ್ಚಿ ಇದ್ರ ಮ್ಯಾಗ ಒಂದು ಕಟ್ಗೆ ಇಟ್ಟಿದ್ದೈತೆ ರೀ. ಕಟ್ಗೆ ತುಂಡು ಬರ್ತೈತಲ್ಲ ಅದು ಇಟ್ಟಿದ್ದೈತೆ ರೀ. ನಮ್ಮ ಮನೆಗಂತೂ ಭಾರದ್ದೇನು ಸಿಕ್ಕಿಲ್ಲ ರೀ ಆ ಟೈಮಿಗೆ ನನಗೆ, ಅದಕ್ಕೆ ನಾನು ಇದಿಟ್ಟೆ. ಇವಾಗ ಇದನ್ನು ಒಂದು 20 ನಿಮಿಷ ಲೋ ಫ್ಲೇಮ್ನಾಗ ಇಟ್ಟು ಇದು ದಮ್ಮಿಗೆ ಬಿಡೋಣ. 20 ನಿಮಿಷ ಅಂತೂ ಆಗೈತೆ ರೀ. ಇವಾಗ ಕಟ್ಗೆ ಸರಿಸೋಣ್ರಿ. ಕಟ್ಗೆ ಸರಿಸಿ ಮುಚ್ಚಳ ತೆಗಿಯೋಣ್ರಿ. ಫ್ರೆಂಡ್ಸ್, ಪರ್ಫೆಕ್ಟಾಗಿ ದಮ್ಮಿಗೆ ಆಗಿದ್ದೈತೆ ರೀ. ನಾನು ಉದುರುದ್ರೂ ಆಗಿದ್ದೈತಿ. ರೆಡಿ ಆಯ್ತು ನೋಡಿರಿ ನಮ್ದು ಫಟಾಫಟ್ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಅಂತೂ ರೆಡಿ ಆಯ್ತು ರೀ. ಇವಾಗ ಮ್ಯಾಗಿಂದ ಇಲ್ಲಿ ನೋಡಿರಿ ತುಪ್ಪ ಹಾಕ್ಲಿಕ್ಕತ್ತೀನಿ. ಫ್ರೆಂಡ್ಸ್, ನಿಮ್ಮ ಮನ್ಯಾಗ ತುಪ್ಪ ಇಲ್ಲಾಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ರೀ. ನಮ್ಮ ಮನ್ಯಾಗಿತ್ತು ಅದಕ್ಕೆ ನಾನು ಹಾಕಿದ್ದೆ ರೀ. ನಿಮ್ಮ ಮನ್ಯಾಗ ಇಲ್ಲಾಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು, ಅದ್ರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ. ತುಪ್ಪ ಹಾಕೋದ್ರಿಂದ ಚಿಕನ್ ಬಿರಿಯಾನಿ ಅಂತೂ ಟೇಸ್ಟ್ ಇರ್ತೈತೆ ರೀ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರಿ, ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡ್ರಿ. ಫ್ರೆಂಡ್ಸ್, ಫಟಾಫಟ್ ಚಿಕನ್ ಬಿರಿಯಾನಿ ಅಂತೂ ರೆಡಿ ಐತೆ ರೀ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ರೆಡಿ ಐತೆ ರೀ ಫಟಾಫಟ್ ಚಿಕನ್ ಬಿರಿಯಾನಿ. ಈ ಫಟಾಫಟ್ ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವೀಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ನೀವು ಒಂದು ಸಾರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಫಟಾಫಟ್ ಚಿಕನ್ ಬಿರಿಯಾನಿ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ತು ರೀ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.